ಇದೇನು ಪ್ರೇಮ, ಹಾಸ್ಪಿಟಲಿಂದ ಹೊರಗೆ ಬಂದಾಗಿಂದ ನೋಡ್ತಿದ್ದೀನಿ ಸಪ್ಪೆ ಮುಖ ಮಾಡ್ಕೊಂಡು ಇಷ್ಟು ಮುಖ ಮಾಡ್ಕೊಂಡು ಕೂತಿದೀಯಾ. ಅದಕ್ಕೆ ನಿನ್ಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಬಂದಿದ್ದೀನಿ. ಬಾ, ನಿನ್ಗೆ ಯಾವ್ದು ಐಸ್ ಕ್ರೀಮ್ ಬೇಕೋ ಐಸ್ ಕ್ರೀಮ್ ತಿನ್ನು. ನನಗೆ ಮನಸ್ಸಿಲ್ಲ ಕಣ್ರಿ, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಬನ್ನಿ ಊರಿಗೆ ಹೋಗೋಣ. ನೋಡು, ನಿನ್ನ ಮಕ್ಳು ಆಗಿಲ್ಲ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ನಾನು ನಿನ್ಗೆ ಯಾವತ್ತೋ ಹೇಳಿದ್ದೀನಿ ನಿಧಾನಕ್ಕಾಗಲಿ ಬಿಡು ಅಂತ. ಆದರೆ ನೀನು ಕೇಳಬೇಕಲ್ಲ, ಏನು ನಮಗೇನು ಅವಾಗೆ ಮದುವೆ ಆಗಿ ಒಂದು 15-20 ವರ್ಷ ಆಗೈತೆ, ಆದರೂ ಇನ್ನೂ ಮಕ್ಕಳಾಗಿಲ್ಲ ಅನ್ನೋ ಥರ ಆಡ್ತಿದ್ಯಾ. ರೀ, ನಿಮಗೂ ನನಗೂ ಆ ಥರ ಅನ್ನಿಸ್ಬೋದು. ನಮಗೇನು ಮಹಾ ಇನ್ನೂ 2 ವರ್ಷನೂ ಆಗಿಲ್ಲ ನಮ್ಮ ಮದುವೆ ಆಗಿ ಅಂತ. ಆದರೆ ನಿಮ್ಮಮ್ಮ ನೋಡ್ತಿರಲ್ವ ಹೆಂಗೆ ಅಂತಾರೆ. ಇತ್ತೀಚಿಗಂತೂ ಇಲ್ಗೊಂದು 3 ತಿಂಗಳಿಂದ ಅದೇ ಪದೇ ಅದೇನೇ ಹೇಳಿ 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 ನಿಂಗೆ ಮಕ್ಕಳಾಗ್ತಾವೋ ಇಲ್ವೋ, ನಿಂಗೆ ಮಕ್ಕಳಾಗ್ತಾವೋ ಇಲ್ವೋ, ಮೊದಲೇ ನಿಮ್ಮ ಅಮ್ಮಗೆ ಗಂಡು ಮಕ್ಕಳಿಲ್ಲ, ನಿನಗೆ ಗಂಡು ಮಕ್ಕಳು ಆಗ್ತಾವೋ ಇಲ್ವೋ ಅಂತ ಈ ಥರ ಎಲ್ಲ ಮಾತಾಡ್ತಾರೆ. ಅವ್ರು ಮಾತಾಡೋದು ನೋಡಿದ್ರೆ ನನಗೆ ಭಯ ಆಗುತ್ತೆ. ಏನಾದ್ರು ಮಕ್ಕಳಾಗಲಿಲ್ಲ ಅಂದರೆ ಒಂದು ವೇಳೆ ನಾನು ನೋಡಿಸ್ಬಿಟ್ಟು ನಿನಗೆಲ್ಲಿ ಇನ್ನೊಬ್ಬ ಹೆಂಡ್ತಿನ ತಂದುಬಿಡ್ತಾರೋ ಅನ್ನೋಷ್ಟು ಭಯ ಆಗ್ತಿದೆ ಕಣ್ರಿ. ನನ್ನ ಮಾತಿಗೆ ತಲೆ ಕೆಡಿಸ್ಕೊಂಡ್ಬಿಟ್ಟು ನಮಗೆ ಮಕ್ಕಳಾಗಲಿಲ್ಲ ಅಂದರೆ ಇನ್ನೊಂದು ಮದುವೆ ಎಲ್ಲಿ ಮಾಡಿಬಿಡ್ತಾರೋ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ತಲೆ ಕೆಡಿಸ್ಕೋತೀಯಾ. ಆ ಥರದ್ದೆಲ್ಲ ನನ್ನ ಹತ್ರ ಯಾವ ನಡೆಯಲ್ಲ. ನಮಗೆ ಮುಂದೆ ಒಂದು ವೇಳೆ ಮಕ್ಕಳಾಗಲಿಲ್ಲ ಅಂದರೂ ದತ್ತನಾದ್ರು ತಗೋತೀನಾಗಲಿ, ಇನ್ನೊಂದು ಮದುವೆ ಅಂತೂ ಆಗಲ್ಲ. ಇದು ಎಲ್ಲಿ ನ್ಯಾಯ? ಮಕ್ಕಳಾಗಲಿಲ್ಲ ಅಂದರೆ ಹೆಂಡ್ತಿಗೂ ನನಗೂ ಯಾವ ಸಂಬಂಧನೇ ಇಲ್ಲ ಅಂತ ಇನ್ನೊಂದು ಮದುವೆ ಆಗಿ ನಾನು ಇನ್ನೊಂದು ಹೆಂಡ್ತಿ ಜೊತೆ ಸಂತೋಷವಾಗಿ ಇರಬೇಕಂತೆ. ಫಸ್ಟ್ ಹೆಂಡ್ತಿಗೆ ಅನ್ಯಾಯ ಮಾಡಿ ಇನ್ನೊಂದು ಹೆಂಡ್ತಿ ಜೊತೆ ಹೆಂಗಿರೋಕ್ಕಾಗುತ್ತೆ? ಅದೆಲ್ಲ ನನ್ನ ಲೈಫಲ್ಲೇ ಇಲ್ಲಮ್ಮ. ನನ್ನ ಹಿಸ್ಟ್ರಿಲಿ ನಾನು ಅಂಥ ಕೆಲಸ ಮಾಡಲ್ಲ. ನೀನು ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಬಾ, ನೆಮ್ಮದಿಯಾಗಿ ಸಂತೋಷವಾಗಿ ನಿನ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಇಷ್ಟ ಆಗಿರೋ ಐಸ್ ಕ್ರೀಮ್ ತಿನ್ನು. ತನಕ ನಿಂತ್ಕೊಂಡೇ ಮಾತಾಡ್ತೀಯ ಬಾರೆ. ನಿನಗೋಸ್ಕರ ಇಷ್ಟ ಐಸ್ ಕ್ರೀಮ್ ತಿನ್ನೋದು ಇಷ್ಟ ಅಂತ ನಾನು ಕರ್ಕೊಂಬಂದರೆ ಬರೀ ಇಲ್ಲಿಗೆ ಬಂದಾಗೂ ನಮ್ಮ ಅಮ್ಮಂದೇ ವಿಚಾರ. ನೋಡು ಪ್ರೇಮ, ನಮ್ಮ ಅಮ್ಮ ಅಂದ್ಕೊಂಡಿರೋ ಥರ ಏನೂ ಆಗಲ್ಲ. ಒಂದು ವೇಳೆ ಅಮ್ಮನ ಬಗ್ಗೆ ಯೋಚನೆ ಮಾಡೋದಾದರೆ ಅದನ್ನ ಇವತ್ತೇ ಬಿಟ್ಟಾಕು. ಧೈರ್ಯವಾಗಿರೇ. ನನ್ನ ಹತ್ರ ಎಷ್ಟು ಧೈರ್ಯವಾಗಿರೋ ಥರ ಮಾತಾಡ್ತೀಯಾ, ಅದೇ ಅಮ್ಮನ ಮುಂದೆ ಯಾಕಂಗೆ ಮಾತಾಡ್ತೀಯಾ? ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊ. ನೀನು ತಪ್ಪಿಲ್ಲದ ಮೇಲೆ ಯಾರನ್ನಾದರೂ ಎದುರಿಸ್ಬೋದು, ಆದರೆ ನೀನು ತಪ್ಪಿದ್ರೆ ಚಿಕ್ಕ ಮಕ್ಕಳ ಹತ್ರನಾದರೂ ಎದುರ್ಕೋಬೋದು. ಗೊತ್ತಾಯ್ತಾ? ಇನ್ನೂ ಏನು ಸಪ್ಪೆ ಮುಖ ಮಾಡ್ಕೊಂಡು ಕೂತಿದ್ಯಾ? ಈಗೇನು ನಿನ್ಗೆ ಇಷ್ಟ ಇಲ್ವಾ? ಎದ್ದೋಗೋಣ, ಎದ್ದೇಳು ಹೋಗೋಣ. ಅಯ್ಯೋ ಬೇಡ ಕಣ್ರಿ. ಮತ್ತೆ ನಗ್ನಗ್ತಾ ಐಸ್ ಕ್ರೀಮ್ ತಿನ್ನೋದು ಕಲ್ತ್ಕೊ. ನಿಂಗೆ ಯಾವ್ದು ಬೇಕೋ ಅದನ್ನ. ನಾನು ಅತ್ತೆ ಮಾತಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಕಣ್ರಿ, ಆದರೆ ಒಂದೊಂದ್ಸರಿ ಅವರು ಚುಚ್ಚು ಮಾತಾಡ್ತಾರೆ, ಆಗ ತುಂಬ ಕಷ್ಟ ಆಗುತ್ತೆ ಕಣ್ರಿ. ನಿಜವಾಗೂ ಹೆಣ್ಮಕ್ಳೇ ಶತ್ರು ಕಣ್ರಿ. ನನಗೆ ಈಗ ಗೊತ್ತಾಗ್ತಾ ಇದೆ. ಮತ್ತೆ ಶುರು ಮಾಡಿದ್ಯಾ ಅಮ್ಮನ ಸ್ಟೋರಿನ? ಪ್ಲೀಸ್ ಕಣೆ, ಇವತ್ತಾದರೂ ಬಿಟ್ಟಾಕಿ ಆರಾಮಾಗಿರೋಣ ಕಣೆ. ಇದನ್ನು ತಿಂದಾದ್ಮೇಲೆ ಪಾರ್ಕಿಗೆ ಹೋಗಿ ಅಲ್ಲಿ ಎಷ್ಟೊತ್ತಾದ್ರೂ ಕುತ್ಕೊಂಡು ಮಾತಾಡೋಣ. ಈಗ ನೆಮ್ಮದಿಯಾಗಿ ಐಸ್ ಕ್ರೀಮ್ ತಿನ್ನೆ. ಯಾವ ಐಸ್ ಕ್ರೀಮ್ ಬೇಕು ಹೇಳು? ನನಗೆ ಗಡ್ಬಡ್ ಬೇಕು. ಸರಿ ಆಯಿತು. ಸರ್, ಆರ್ಡರ್ ಪ್ಲೀಸ್ ಸರ್. ನೋಡಪ್ಪ, ಒಂದು ಗಡ್ಬಡ್ಡು, ಒಂದು ಸ್ಟ್ರಾಬೆರಿ ಐಸ್ ಕ್ರೀಮ್ ತಗೊಂಬ ಸಾಕು. ಓಕೆ ಸರ್. ಯಾಕ್ರಿ, ನಿಮಗೆ ದೊಡ್ಡ ಐಸ್ ಕ್ರೀಮ್ ಬೇಡವಾ? ನಿಮಗೆ ಚಿಕ್ಕದೇ ಸಾಕಾ? ನೀ ಸ್ಟ್ರಾಬೆರಿದು ಸ್ಕೂಬೇ ಸಾಕು. ನನಗೆ ನಿನ್ನಷ್ಟು ದೊಡ್ಡ ಐಸ್ ಕ್ರೀಮ್ ಎಲ್ಲ ಏನು ಬೇಡ. ತಗೊಳ್ಳಿ ಸರ್, ನೀವು ಕೊಟ್ಟಿರೋ ಆರ್ಡರ್. ಒಂದು ಗಡ್ಬಡ್ಡು, ಒಂದು ಸ್ಟ್ರಾಬೆರಿ ಸ್ಕೂಪ್. ತಗೊಳ್ಳೆ, ನಿನ್ಗೆ ಇಷ್ಟವಾಗಿರೋ ಗಡ್ಬಡ್ಡು. ಅದ್ಯಾಕೆ ನಿನ್ಗೆ ಯಾವಾಗೂ ಗಡ್ಬಡ್ಡೆ ಇಷ್ಟ? ಏನೋ ಕಣ್ರಿ, ನನಗೆ ಅದೇ ಇಷ್ಟ ಆಗುತ್ತೆ. ಅದರಲ್ಲಿ 2-3 ಫ್ಲೇವರ್ ಐಸ್ ಕ್ರೀಮ್ ಇರುತ್ತೆ. ಮತ್ತು ಯಾವ ಕಾಲದಲ್ಲಿ ಯಾವ ಸೀಸನಲ್ಲಿ ಯಾವ ಫ್ರೂಟ್ಸ್ ಸಿಗುತ್ತೋ ಆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿರ್ತಾರೆ. ಆ ಫ್ರೂಟ್ಸ್ ಜೊತೆ ಐಸ್ ಕ್ರೀಮು ಮಿಕ್ಸ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಇದಂದರೆ ಇಷ್ಟ. ಮತ್ತು ಇದರಲ್ಲಿ ಒಂದೊಂದು ಲೇಯರಲ್ಲಿ ಒಂದೊಂದು ಫ್ಲೇವರ್ ಐಸ್ ಕ್ರೀಮ್ ಇರುತ್ತಲ್ಲ, ಅದ್ರ ಜೊತೆ ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ತಿನ್ನೋದು ಇಷ್ಟ. ಅದಕ್ಕೆ ನನಗೆ ಇದಂದರೆ ತುಂಬ ಇಷ್ಟ. ಸರಿ, ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನು. ರೀ, ಅಮ್ಮ ಅವ್ರ ಊರಿಗೆ ಹೋಗಿ ಎಷ್ಟೊಂದು ದಿನ ಆಯ್ತಲ್ವಾ, ಹೋಗಿ ನೋಡ್ಕೊಂಡು ಬರೋಣವಾ? ಅದೇ ಥರ ಗಂಗಾಕ್ಕನ್ನು ಪಾರ್ಥವನ್ನು ನೋಡಿ ಎಷ್ಟೊಂದು ದಿನ ಆಯಿತು. ಅವರು ಈಚೆ ಕಡೆ ಬರಲಿಲ್ಲ, ನಾವು ಹೋಗಿ ನೋಡ್ಕೊಂಡು ಬರೋಣ ರೀ. ಸರಿ ಕಣೆ, ಆಯಿತು, ನೋಡ್ಕೊಂಡು ಬರೋಣ. ನಾನು ಪಾರ್ಥನ ನೋಡಿ ತುಂಬ ದಿನ ಆಯಿತು. ಗಂಗಾ ಬಾವ ಯಾರು ಈ ಕಡೆ ಬರಲೇ ಇಲ್ಲ. ಅವರಿಗೆ ಸೌಮ್ಯಂದೇ ಚಿಂತೆ. ಆಪ್ರೇಷನ್ನಿಗೆ ಕರ್ಕೊಂಡು ಹೋದರೆ ಇನ್ನೂ ಬರಲಿಲ್ಲಲ್ಲ, ಎಷ್ಟೊಂದು ದಿನ ಆಯಿತು ಅಂತ. ಹೋಗೊಂದಿನ ಹೋಗಿ ಮಾತಾಡಿಸ್ಕೊಂಡು ಬರೋಣ. ಬೇಕಾದ್ರೆ ನೀನು ತವ್ರ ಮನೇಲಿ ಇರ್ತೀನಿ ಅಂದರೆ 1-2 ದಿನ ನೆಮ್ಮದಿಯಾಗಿರು. ನನಗೇನೋ 1-2 ದಿನ ತವ್ರ ಮನೇಲಿ ಬಿಡ್ತೀರಾ ಅಂದರೆ ಇಷ್ಟನೇ. ಆದರೆ ಅತ್ತೆ ಬಿಡಬೇಕಲ್ಲ, ಅಲ್ಲೇ ಏನು ಮಾಡೋಕ್ಕೆ ಹೋಗ್ತೀಯೇ ಅಂತ ರಾಗ ಎಳಿತಾರೆ. ಅಯ್ಯೋ ದೇವ್ರೆ, ಹೊರಗೆ ಬಂದಾಗಾದರೂ ಅತ್ತೆ ಸುದ್ದಿ ಬಿಡೆ. ಅದೇ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅನ್ನೋ ಥರ. ಮನೆ ಒಳಗಿದ್ರು ಬರೀ ಅತ್ತೆ ಅಂತ ಬರೀ ಚಾಡಿ ಹೇಳ್ತಿರ್ತೀರ, ಮನೆ ಹೊರಗೆ ಬಂದರೂ ಅತ್ತೆ ಅಂತ ಚಾಡಿ ಹೇಳ್ತೀರಾ. ಒಂದು ಸ್ವಲ್ಪ ಹೊತ್ತಾದರೂ ಹೊರಗೆ ಕರ್ಕೊಂಡೋಗಿ ನೆಮ್ಮದಿಯಾಗಂತ ನೀವೇ ಹೇಳ್ತೀರಾ. ಹೊರಗೆ ಕರ್ಕೊಂಡ್ಬಂದರೆ ಮತ್ತೆ ಅತ್ತೆ ಹಂಗೆ, ಮತ್ತೆ ಅತ್ತೆ ಹಿಂಗೆ ಅಂತ ಬರೀ ಅದೇ ಎತ್ತುತ್ತೀರ. ಅವರಿಗೆ ಬರೀ ನಿಮ್ಮದೇ ಚಿಂತೆ, ಅತ್ತೆಯವರಿಗೆ ಸೊಸೆಯವ್ರಿಗೆ ಬರೀ ಅತ್ತೆಯವ್ರದ್ದೇ ಚಿಂತೆ. ನೀವು ಅದೇನೋ ಹೇಳ್ತಾರಲ್ಲ, ಪಾತಾಳಕ್ಕೆ ಹೋದ್ರು ಬೇತಾಳ ಬಿಡಲಿಲ್ಲ ಅನ್ನೋ ಥರ. ನಿಮ್ಮದು ಅದೇ ಬುದ್ಧಿನೇ. ಅತ್ತೆ ಸೊಸೆಯವ್ರಿಗೆ ಬಿಡೋದೇ ಇಲ್ಲ ಅನಿಸುತ್ತೆ. ಇದು ನಾನು ಒಬ್ಬನಿಗೆ ಹೀಗೇನಾ, ಎಲ್ಲರಿಗೂ ಹೀಗೇನಾ? ಇದೇನ್ರಿ, ನೀವು ಇಷ್ಟೊಂದು ದೊಡ್ಡ ಮಾತೆಲ್ಲ ಹೇಳ್ತಿದ್ದೀರಾ? ಏನೋ ಅತ್ತೆ ಏನು ಹೇಳ್ತಾರೋ ಅಂತ ಹೇಳಿದೆ, ಅದಕ್ಕೆ ನೀವು ಈ ಥರ ಮಾತಾಡೋದಾ? ಸಾಕು. ನಿಮ್ಮ ಅತ್ತೆ ವಿಚಾರ ಎತ್ತಿದ್ರೆ ಸಾಕು, ಮುಖದಲ್ಲಿ ಇಲ್ಲದೆ ಇರೋ ಎಕ್ಸ್ಪ್ರೆಷನ್ ಎಲ್ಲ ಬರುತ್ತೆ. ತಿನ್ನೆ, ಪಾರ್ಕಿಗೆ ಹೋಗೋಣ. ನೀವೊಂದು ಸ್ವಲ್ಪ ಗಡ್ಬಡ್ ಟೇಸ್ಟ್ ಮಾಡಿ ನೋಡಿ.
ಸರಿ ಆಯಿತು, ಟೇಸ್ಟ್ ಮಾಡ್ತೀನಿ, ತಿನ್ನು, ಹೋಗೋಣ. ಬೈಕಲ್ಲೇ ಹೋಗೋಣ ಊರಿಗೆ. ಹಾಂ ಸರಿ ರೀ, ನನಗೆ ಬೈಕ್ ರೈಡಿಂಗ್ ಅಂದರೆ ತುಂಬ ತುಂಬ ಇಷ್ಟ. ಅದಕ್ಕೆ ಅಲ್ವಾ ಹೇಳಿದ್ದು, ಬೆಳಗ್ಗೆ ಬರ್ಬೇಕಾದ್ರೆ ಬಸ್ಸಿಗೆ ಬಾ, ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗೋಣ ಅಂತ ಹೇಳಿದ್ದು. ಐಸ್ ಕ್ರೀಮ್ ಪಾರ್ಲರ್ ಹತ್ರ ಇದ್ದಿದ್ರೆ ನಾವು ತಗೊಂಡೋಗಿ ಫ್ರಿಜ್ಜಾಗಿ ಇಟ್ಕೊಬೋದಿತ್ತು. ಇದು ಇಷ್ಟು ದೂರ ನಮ್ಮೂರಿಗೆ ತಗೊಂಡೋದ್ರೂ ಕರ್ಗು ಹೋಗುತ್ತೆ. ಇಲ್ಲಿಂದ ತಗೊಂಡೋದ್ರೆ ಅದು ಗಡ್ಡೆ ಆಗಿರಲ್ಲ, ನೀರಾಗಿರುತ್ತೆ. ಊರಲ್ಲಿ ಬಂದಾಗ ಯಾವಾಗಾದ್ರೂ ಬರ್ತಾರಲ್ಲ ಐಸ್ ಕ್ರೀಮ್ ಗಾಡಿಯವರು, ಅವಾಗ ತಗೊಂಡು ತಿನ್ನುವಂತೆ, ಇವಾಗ ತಿನ್ನು. ಅದ್ರ ಟೇಸ್ಟೇ ಬೇರೆ, ಇದ್ರ ಟೇಸ್ಟೇ ಬೇರೆ ಕಣ್ರಿ. ಒಂದ್ಸರಿ ಹಾಸ್ಪಿಟಲಿಗೆ ಬಂದಾಗ ಕರ್ಕೊಂಬರ್ತೀನಿ, ಈಗ ತಿನ್ನು. ಸರಿ ಆಯಿತು. ಇನ್ನು ಏನಾದರೂ ಬೇಕೇನೆ? ಬೇಡ ರೀ, ಇದೊಂದು ತಿಂದಿದ್ದಕ್ಕೆ ಹೊಟ್ಟೆ ತುಂಬಾಯ್ತು, ಸಾಕು. ಎಲ್ಲೋ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಬನ್ನಿ ಹೋಗೋಣ. ಸರಿ, ನಾನು ಬಿಲ್ ಪೇ ಮಾಡಿ ಬರ್ತೀನಿ, ನೀನು ಹೊರಗಿರು. ಎಷ್ಟೊಂದು ದಿನ ಆಗಿತ್ತು ಕಣ್ರಿ ಪಾರ್ಕಿಗೆ ಬಂದು. ರೀ, ನೀವು ಇನ್ನೊಂದು ಸ್ವಲ್ಪ ಮುಂಚೆ ಪ್ಲಾನ್ ಮಾಡ್ಕೋಬೇಕಿತ್ತು, ಆರಾಮಾಗಿ ಫಿಲಮ್ಗಾದ್ರೂ ಹೋಗ್ತಿದ್ವಾ? ನಾನು ಹಂಗೆ ಅಂದ್ಕೊಂಡೆ ಕಣ್ಣೆ, ಆದರೆ ಹಾಸ್ಪಿಟಲಲ್ಲಿ ಲೇಟ್ ಆಯ್ತಲ್ಲ, ಅಷ್ಟೊತ್ತಿಗೆ ಶೋ ಅವಾಗೆ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಿತ್ತು. ಮತ್ತಿನ್ನೇನು ಅಲ್ಲಿ ಹೋಗಿ ಅರ್ಧಂಬರ್ಧ ನೋಡೋದು ಅಂತ, ಅದಕ್ಕೆ ನಿನ್ನ ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಡು ಹೋಗಿದ್ದು. ಇನ್ನೇನು ಹೆಂಗಿದ್ರು ಐಸ್ ಕ್ರೀಮ್ ಪಾರ್ಲರಲ್ಲಿ ಐಸ್ ಕ್ರೀಮ್ ತಿಂದಿದ್ದು ಮುಗೀತಲ್ಲ, ಇಷ್ಟು ಬೇಗ ಊರಿಗೆ ಹೋಗಿ ಏನು ಮಾಡೋದು? ಅದೇ ನಿಮ್ಮ ಅತ್ತೆ ಸೊಸೆ ರಾಮಾಯಣ ಕೇಳೋಕ್ಕಾಗಲ್ಲಲ್ಲ, ಅದಕ್ಕೆ ಪಾರ್ಕಲ್ಲಾದರೂ ಒಂದು ಸ್ವಲ್ಪ ಲವ್ ಬರ್ಡ್ಸ್ ಥರ ಹಾರಾಡೋಣ ಅಂತ ಕರ್ಕೊಂಬಂದೆ. ಏನು, ಪಾರ್ಕಲ್ಲಿ ಲವ್ ಬರ್ಡ್ಸ್ ಥರ ಹಾರಾಡೋಣ ಅಂತ ಕರ್ಕೊಂಬಂದ್ರಾ? ಅಂದರೆ ಮುಂಚೆ ನೀವು ಯಾವಾಗಾದರೂ ಪಾರ್ಕಲ್ಲಿ ಲವ್ ಬರ್ಡ್ಸ್ ಥರ ಹಾರಾಡಿದ್ದೀರಾ? ಇದೇನಪ್ಪ ಹಿಂಗೆ ಕೇಳ್ತಾಳೆ? ಈಗ ಏನಾದರೂ ಗೊತ್ತಾದರೆ ನಾನು ಇವಳು ದೊಡ್ಡಮ್ಮನ ಮಗಳನ್ನೇ ಲವ್ ಮಾಡಿದ್ದೆ ಅಂತೇನಾದರೂ ಗೊತ್ತಾದರೆ, ಈ ವಿಚಾರ ಇಲ್ಲಿವರೆಗೂ ಇವಳಿಗೆ ಗೊತ್ತಾಗೇ ಇಲ್ಲ. ಒಂದು ವೇಳೆ ಗೊತ್ತಾದರೆ ನಾನು ಅವಳ ಜೊತೆ ಎಲ್ಲ ಸುತ್ತಾಡಿದ್ದೆ ಅಂತ ಇವಳಿಗೆ ಏನಾದರೂ ಗೊತ್ತಾದರೆ, ಅಯ್ಯೋ ರಾಮದೇವ್ರೆ, ಇವಳಿಗೆ ತಿಳಿಸೋದೇ ಬೇಡ. ಮುಂಚೆನೇ ಯಾವಾಗೂ ಹೇಳ್ತಿರ್ತಾಳೆ, ನಿಮ್ಮ ಮನಸ್ಸಲ್ಲಿ ಯಾವಾಗೂ ನಾನೇ ಇರಬೇಕು, ಅದು ಯಾವಾಗಿದ್ರೂ ಅಷ್ಟೇ, ಹಿಂದಾದರೂ ಅಷ್ಟೇ, ಮುಂದಾದರೂ ಅಷ್ಟೇ ಅಂತಾಳೆ. ಅದನ್ನು ಬಿಟ್ಟು ನಾನು ಏನಾದರೂ ಮದುವೆಗಿಂತ ಮುಂಚೆ ಮನಸ್ಸಲ್ಲಿ ಒಬ್ಳು ಇದ್ಲು ಅಂತ ಗೊತ್ತಾದರೆ ಇವಳು ನನ್ನನ್ನು ಮಾತಾಡ್ಸೋದೇ ಇಲ್ಲ ಅನಿಸುತ್ತೆ. ಚಿಚ್ಚಿ, ಇವಳಿಗೆ ಹೇಳೋದೇ ಬೇಡ. ಏನ್ರಿ ಅಂದರೆ ಮಂಗಾರೆ, ನೀವು ಮುಂಚೆ ಮದುವೆಗಿಂತ ಮುಂಚೆ ಈ ಪಾರ್ಕಿಗೆಲ್ಲ ಬಂದಿದ್ರಾ ಲವ್ ಬರ್ಡ್ಸ್ ಥರ ಹಾರಾಡೋಕ್ಕೆ? ಅಯ್ಯೋ ಇಲ್ಲ ಕಣೆ, ಸುಮ್ಮನೆ ಯಾಕೆ ನೀನು ಇಲ್ಲದನ್ನೆಲ್ಲ ಮನಸ್ಸಲ್ಲಿ ಇದನ್ನು ಮಾಡ್ಕೋತೀಯ? ಯಾಕೆ ಗಂಡ ಹೆಂಡತಿ ಲವರ್ಸ್ ಥರ ಇರಬಾರ್ದಾ? ಅದನ್ನೇ ಹೇಳುದ್ನಪ್ಪ. ನಿನ್ಗೆ ಒಂದು ಮಾತಾಡಿದ್ರೆ 100 ಅನುಮಾನಗಳು ನಿನಗೆ. ಹೌದ್ರಿ, ನಾನು ಅನುಮಾನನೇ ಅಂತ ಅನ್ಕೊಳ್ರಿ, ಆದರೆ ಯಾವಾಗೂ ನಿಮ್ಮ ಮನಸ್ಸಲ್ಲಿ ನಾನೇ ಇರಬೇಕು, ಅದು ಯಾವಾಗಿದ್ರೂ ಅಷ್ಟೇ. ಅದು ನನಗೆ ಗೊತ್ತಿಲ್ಲದೆ ಕೇಳ್ತೀನಿ, ಮುಂಚೆ ಯಾರನ್ನಾದ್ರೂ ಲವ್ ಮಾಡಿದ್ರಾ ನೀವು? ಅಕ್ರಿ, ಕೇಳಿದ ತಕ್ಷಣ ಹಂಗೆ ಬಾಯಿ ಬಿಟ್ಕೊಂಡು ನಿಂತ್ಕೊಂಡ್ರಿ. ಅಯ್ಯೋ ಹಾಗೇನು ಇಲ್ಲ ಕಣೆ, ನೀನು ಸಡನ್ನಾಗಿ ಕೇಳ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ಶಾಕ್ ಆದೆ ಅಷ್ಟೇ. ಸಡನ್ನಾಗಂದ್ರೆ ನನಗೆ ಮನ್ಸಿಗೆ ಬಂತು, ಅದಕ್ಕೆ ಕೇಳಿದೆ. ಅಂದರೆ ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ? ಯಾರು ಅವಳು? ಹಾಂ, ನೀವು ಹಂಗಾದ್ರೆ ಏನಾದರೂ ಲವ್ ಮಾಡಿದ್ರಾ? ನಾನು ಹಂಗಾದ್ರೆ ನಿಮ್ಮ ಮನಸ್ಸಲ್ಲಿ ಬಂದವಳು ನಾನು ಎರಡನೇ ಅವಳಾ? ನನ್ನ ಫಸ್ಟ್ನೇ ಸ್ಥಾನ ಇಲ್ವಾ ಯಾವಾಗೂ ನನಗೆ ನಿಮ್ಮ ಮನಸ್ಸಲ್ಲಿ? ಹೇಳ್ರಿ. ನೋಡಿ, ನಿಮ್ಗೆ ಮದುವೆ ಆದಾಗಿಂದ ಹೇಳ್ತಿದ್ದೀನಿ, ನಿಮ್ಮ ಮನಸ್ಸಲ್ಲಿ ಯಾವಾಗೂ ನನಗೆ ಫಸ್ಟ್ನೇ ಸ್ಥಾನ ಇರಬೇಕು, ಅದು ಯಾವಾಗಿದ್ರೂ ಅಷ್ಟೇ. ಮುಂಚೆ ನೀವು ಯಾರನ್ನಾದ್ರೂ ಲವ್ ಮಾಡಿದರೆ ನನಗೆ ಈಗಲೇ ಹೇಳ್ಬಿಡಿ, ಇಲ್ಲ ಅಂದರೆ ಏನಿಲ್ಲ. ನಿಮ್ಮ ಮನಸ್ಸಲ್ಲಿ ನನಗೆ ಎರಡನೇ ಸ್ಥಾನ ಇದೆ ಅಂತ ಗೊತ್ತಾಗಿ, ಈ ಮುಂಚೆ ಯಾರನ್ನಾದ್ರೂ ನೀವು ಲವ್ ಮಾಡಿದ್ರ ಅಂತ ಗೊತ್ತಾಗಬೇಕು ಅಷ್ಟೇ, ಏನೂ ಇಲ್ಲ. ನನಗೆ ಯಾವಾಗೂ ಎರಡನೇ ಸ್ಥಾನದಲ್ಲಿ ಇರೋದು ನನಗೆ ಇಷ್ಟ ಆಗಲ್ಲ. ನನಗೆ ಸೆಕೆಂಡ್ ಹ್ಯಾಂಡ್ ಥಿಂಗ್ಸ್ ಅಂದ್ರೇ ಇಷ್ಟ ಆಗಲ್ಲ. ನಾನು ಯಾವಾಗೂ ಸೆಕೆಂಡ್ ಹ್ಯಾಂಡ್ ಆಗಿರಬಾರ್ದು. ನನಗೆ ಯಾವಾಗೂ ನಿಮ್ಮ ಮನಸ್ಸಲ್ಲೇ ಆಗಲಿ ಎಲ್ಲೇ ಆಗಲಿ ನನಗೆ ಫಸ್ಟ್ನೇ ಸ್ಥಾನನೇ ಇರಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು. ನೋಡಿ, ಇಲ್ಲೇ ನಿಂತ್ಕೊಂಡ್ರೆ ಆಯ್ತಾ? ಅಲ್ಲೋಗಿ ಓಡಾಡ್ಕೊಂಡು ನಂಗೆ ಎಲ್ಲಾದರೂ ಕೂತ್ಕೊಳ್ಳೋಣ. ಸರಿ ಆಯಿತು, ಬನ್ನಿ. ಏನಪ್ಪ ಇವಳು ಯಾವಾಗೂ ಸೆಕೆಂಡ್ ಹ್ಯಾಂಡ್ ಥಿಂಗ್ಸ್ ಇಷ್ಟ ಆಗಲ್ಲ ಅಂತ ಮದುವೆ ಆದಾಗಿಂದನೂ ಹೇಳ್ತಿದ್ದಾಳೆ. ಅದರಿಂದನೇ ಅವಳ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಇದುವರೆಗೂ ನಾನು ಲವ್ ಮ್ಯಾಟ್ರಿ ಇವಳಿಗೆ ಹೇಳೇ ಇಲ್ಲ. ಈಗ ನೋಡಿದ್ರೆ ಹಿಂಗೆ ಕೇಳ್ತಾಳೆ. ದೇವ್ರೆ, ಯಾವತ್ತು ಇವ್ರು ದೊಡ್ಡಮ್ಮನ ಮಗಳು, ಅದು ಇವಳಿಗೆ ಅಕ್ಕ ಆಗೋಳು, ಯಾವತ್ತು ನನ್ನ ಕಣ್ಣು ಮುಂದೆ ಬರದೇ ಇರಲಪ್ಪ. ಇಷ್ಟು ದಿನ ಹೇಗಿದ್ವೋ ಹಾಗೇ ಇರಲಪ್ಪ ದೇವ್ರೆ. ಒಂದು ವೇಳೆ ಆ ಥರ ಏನಾದ್ರು ಆದರೆ ನನ್ನನ್ನು ಬಿಟ್ಟು ಹೋಗೋಕ್ಕೂ ರೆಡಿ ಇದ್ದಾಳೆ. ಅದಕ್ಕೆ ಅದನ್ನು ಮುಚ್ಚಿಟ್ಕೊಂಡು ಬಂದಿದ್ದೀನಿ ಇಷ್ಟು ದಿನ. ದೇವ್ರೆ, ಯಾವತ್ತೂ ನನ್ನ ಕಣ್ಣು ಮುಂದೆ ಅವಳು ಬರಲೇಬಾರ್ದಪ್ಪ. ಅವಳ ಮುಖ ನನ್ನ ಜೀವನದಲ್ಲಿ ಯಾವತ್ತೂ ನೋಡಲೇಬಾರ್ದು. ಅವಳೇ ಬೇಡ ಅಂತ ಬಿಟ್ಟೋದ್ಮೇಲೆ ಯಾವತ್ತೂ ಅವಳನ್ನ ನನ್ನ ಮನಸ್ಸಿಂದ ತೆಗ್ದಾಕಿದ್ದೀನಿ. ಇದನ್ನು ಯಾವತ್ತೂ ನನ್ನ ಹೆಂಡತಿಗೆ ಗೊತ್ತಾಗ್ದಂಗೆ ಇಲ್ಲಪ್ಪ ದೇವ್ರೆ. ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಬನ್ನಿ ಹೋಗೋಣ, ವಾಕ್ ಮಾಡ್ಕೊಂಡು ಬರೋಣ. ಆ ಕಣೆ, ಎಲ್ಲೂ ಹೋಗಿಲ್ಲ, ನೀನು ಹಿಂದೆ ಬರ್ತಿದ್ದೀನಿ, ನಡಿ.